ವಿಶೇಷ ದಿನಗಳಲ್ಲಿ ನಮ್ಮ ಅಜ್ಜಿ ಒಂದು ಚಿತ್ರಾನ್ನ ಮಾಡ್ತಾಯಿದ್ರು. ಒಂದು ಒಳ್ಳೆ ಮಸಾಲೆ ಪುಡಿಯನ್ನು ಹುರಿದು ತುಂಬ ರುಚಿಯಾಗಿರ್ತಿತ್ತು. ಹೇಗೆ ಮಾಡೋದು ನೋಡೋಣ. ಒಂದು ಚಮಚ ಉದ್ದಿನಬೇಳೆ, ಒಂದು ಚಮಚ ಕಡಲೆಬೇಳೆ, ಒಂದು ಚಮಚ ಜೀರಿಗೆ, 1.5 ಚಮಚ ಕೊತ್ತಂಬರಿ, 1-2 ಚಮಚ ತೊಗರಿಬೇಳೆ, ಒಂದು ಅರ್ಧ ಚಮಚ ಕಾಳುಮೆಣಸು, ಸ್ವಲ್ಪ ಒಣಮೆಣಸು, ಕೊಬ್ಬರಿ ಪೀಸ್ಗಳು ಮತ್ತು ಹುಣಸೆ ಹಣ್ಣು ಇದಿಷ್ಟನ್ನು ಹಾಕಿ ಗರಿ ಗರಿ ಆಗೋ ತನಕ ಹುರ್ಕೋಬೇಕು. ನಂತರ ನೀರು ಹಾಕದೆ ಇದು ಸ್ವಲ್ಪ ತರಿಯಾಗಿ ಈ ರೀತಿ ಪುಡಿ ಮಾಡಿಕೊಂಡು 1 ಕಪ್ ಅಕ್ಕಿಯನ್ನು ಉದುರುದ್ರಾಗಿ ಅನ್ನ ಮಾಡಿಕೊಂಡು ಹಾಕ್ಕೊಂಬಿಡಿ. ಅದು ಸ್ವಲ್ಪ ತಣಿಲಿ. ನಂತರ ಒಂದು ಫ್ರೈಯಿಂಗ್ ಪ್ಯಾನ್ಗೆ ಎಣ್ಣೆ, ಸಾಸಿವೆ, ಶೇಂಗಾ ಬೀಜ ಮತ್ತು ಅರ್ಧ ಚಮಚ ಅರಿಶಿಣ, ಮಾಡಿದಂತಹ ಪುಡಿಯನ್ನೆಲ್ಲ ಹಾಕ್ಕೊಂಡು ಚೂರು ಎಣ್ಣೆ ಬಿಟ್ಕೊಳ್ಳೋ ತನಕ ಇದನ್ನು ಹುರ್ಕೋಬೇಕಾಗತ್ತೆ. ನಂತರ ಈ ಕಡೆ ತಣಿದಂತಹ ಅನ್ನಕ್ಕೆ ಮಸಾಲೆಯನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ 1 ಚಮಚದಷ್ಟು ತುಪ್ಪ ಹಾಕ್ಕೊಳ್ಳಿ, ಘಮ ಚೆನ್ನಾಗಿರುತ್ತೆ. ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಪುಡಿ ಮಸಾಲೆ ಚಿತ್ರಾನ್ನ ತಯಾರಾಗುತ್ತೆ. ಮಾಮೂಲಿ ಚಿತ್ರಾನ್ನ ಅಲ್ಲ, ತುಂಬಾ ರುಚಿಯಾಗಿರುತ್ತೆ.